ಪುಣ್ಯವತಿ ನಿಂತ್ಕೋ. ನೀನ್ ಎಷ್ಟೇ ಫಾಸ್ಟ್ ಆಗಿ ನಡೆದ್ರು ಮನೆಗ್ ಬರ್ಬೇಕಾದ್ರೆ ನನ್ ಕಾರಲ್ಲೇನೆ. ನಾನ್ ಕಾರ್ ಡೋರ್ ಅನ್ಲಾಕ್ ಮಾಡೋರ್ಗು ನಿನ್ ಕಾರ್ ಹತ್ರ ಸುಮ್ನೆ ನಿಂತಿರ್ಬೇಕು. ಓಹೋ, ಅಂದ್ರೆ ಇದು ನನ್ ಕಾರು ನನ್ಗೆ ಅಂತ ನನ್ಗೆ ಪೊಗರು ತೋರಿಸ್ತಾ ಇದ್ದೀರಾ? ನಾನ್ ಪೊಗರು ತೋರಿಸ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನನ್ಗೆ ಯಾಕೋ ನಿಮ್ ಮಾತಲ್ಲಿ ನಿಜಕ್ಕಿಂತ ಜಾಸ್ತಿ ಅಹಂಕಾರನೇ ಕಾಣಿಸ್ತಿದೆ. ಸರಿ, ಇದನ್ ಅಹಂಕಾರ ಅಂತಾನೆ ಅನ್ಕೋ. ಏನ್ ಮಾಡ್ತೀಯಾ? ಇದು ನಾನ್ ಕಾರು ನಾನ್ ರೂಲ್ಸು. ಕೂರೋವರ್ಗು ನೀನ್ ಹೊರಗ್ ಕಾಯ್ತಾ ನಿಂತಿರ್ಲೇಬೇಕು. ಹೆಲೋ, ಎಕ್ಸ್ಕ್ಯೂಸ್ ಮೀ. ನೀವು ಶ್ರೀಮಂತರು, ನಿಮ್ ಕಾರ್ನ ನಂಬ್ಕೊಂಡು ಬದುಕ್ತೀರಾ. ಆದ್ರೆ ನಾವು ಮಿಡಲ್ ಕ್ಲಾಸ್, ನಾವು ನಮ್ ಕಾಲ್ನ ನಂಬ್ಕೊಂಡು ಬದುಕ್ತೀವಿ, ಯಾರಿಗೂ ಕಾಯಲ್ಲ. ಓ, ರಸ್ತೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾವ್ರೆ ಅನ್ಸುತ್ತೆ. ಇಂಥ ಟೈಮಲ್ಲಿ ಬುದ್ಧಿ ಯೂಸ್ ಮಾಡಿದ್ರೆ ಒಳ್ಳೆ ಬಾಡಿಗೆ ಸಿಗುತ್ತೆ. ಆಲ್ರೆಡಿ ಲೇಟ್ ಆಗ್ತದೆ, ಸುಮ್ನೆ ಡ್ರಾಮಾ ಮಾಡ್ದೆ ಬಂದ್ ಕಾರತ್ತೋ. ನಾನೇನು ಮನೆಗ್ ಬಂದು ರಾಜ ಕಾರ್ಯ ರಾಣಿ ಕಾರ್ಯ ಮಾಡೋ ಅಂತದ್ದು ಏನೂ ಇಲ್ಲ. ನಾನ್ ನಿನ್ ಜೊತೆ ಬರಲ್ಲ, ಆಟೋದಲ್ಲೇ ಹೋಗ್ತೀನಿ. ಹೌದು ಮೇಡಮ್, ದೊಡ್ಡವ್ರಿಗೆ ಮಾತ್ರ ಕಾರು, ನಮ್ಮಂತ ಚಿಕ್ಕವ್ರಿಗೆ ಆಟೋನೇ ತೇರು. ಬನ್ನಿ ಮೇಡಮ್. ಅಲ್ಲ ಮೇಡಮ್, ಎಲ್ಲಿ ಡ್ರಾಪ್ ಮಾಡ್ಲಿ ಅಂತ ಕೇಳಿದೆ. ಏಯ್, ಸುಮ್ನೆ ಬಂದ್ ಕಾರತ್ತು ಅಂತ ಹೇಳ್ತಾ ಇದ್ದೀನಿ, ಹೇಳೋದನ್ ಕೇಳು. ಆಜ್ಞೆ ಮಾಡ್ತಿದ್ದೀರಾ ಬಾಸ್? ಹೌದು, ಆಜ್ಞೆ ಅಂತಾನೆ ಅನ್ಕೋ. ನನಗೊಂದ್ ವಿಷಯ ಅರ್ಥ ಆಗ್ತಿಲ್ಲ, ನನ್ ಮೇಲೆ ಆಜ್ಞೆ ಮಾಡೋ ಹಕ್ಕು ನಿಮ್ಗೆ ಎಲ್ಲಿಂದ ಬಂತು? ಅದು ನಿನ್ ಗೊತ್ತಿಲ್ವಾ? ನೀವ್ ಹೇಳಲ್ವಾ? ಹೇಳಲ್ಲ. ಹಾಗಿದ್ಮೇಲೆ ನೀವು ಆಜ್ಞೆ ಮಾಡೋ ಹಾಗಿಲ್ಲ, ನಾನು ನಿಮ್ ಜೊತೆ ಬರೋ ಹಾಗಿಲ್ಲ. ಮೀಟರ್ ಹಾಕಿದ್ದೀನಿ, ಆಟೋ ರೆಡಿ. ನಾವಿಬ್ರು ಮಾತಾಡ್ತಾ ಇದೀವಿ ತಾನೆ, ನಿಂದೇನ ನಮ್ಮಿಬ್ರು ಮಧ್ಯ ಕೆಲ್ಸ? ಹೋಗ ಇಲ್ಲಿಂದ. ಆಟೋ ನೀವೆಲ್ಲೂ ಹೋಗೋ ಹಾಗಿಲ್ಲ. ನೀನ್ ಹೋಗ್ದೆ ಹೋದ್ರೆ ನೀನ್ ಆಟೋ ಹೊಡ್ದಾಕ್ತೀನಿ ನೋಡು. ನೀವ್ ಹೋದ್ರೆ ಇವ್ರ ಕಾರಿನ ಗ್ಲಾಸ್ ನಾನ್ ಹೊಡ್ದಾಕ್ತೀನಿ. ಗಂಡ ಹೆಂಡತಿ ಮಧ್ಯೆ ಬಂದ್ರೆ ಸುಮ್ನೆ ಗಂಡಾಂತರ. ಏನು ಬಿಟ್ಬಿಟ್ಟಿ ಸರ್, ನನ್ ಮನೇಲಿ ಹೆಂಡತಿ ಮಕ್ಳು ಕಾಯ್ತಾವ್ರೆ. ಪುಣ್ಯವತಿ, ಈ ಆಟೋದವನ್ ಮುಂದೆ ಬೀದಿ ನಿಂತ್ಕೊಂಡು ನನ್ ಮರ್ಯಾದೆ ತೆಗಿಯೋ ಅವಶ್ಯಕತೆ ಇತ್ತಾ? ಕ್ಯಾಬಿನ್ ಒಳಗಡೆ ನನ್ಗೆ ಹರ್ಟ್ ಆಗೋಗ್ ಮಾತಾಡಿ ನನ್ ಹಾರ್ಟಿಗೆ ನೋವು ಕೊಟ್ರಲ್ಲ, ಅವಾಗ ನೆನ್ಪಾಗ್ಬೇಕಿತ್ತು. ಒಂದು ದುರಂಕಾರದಲ್ಲಿ ಮಾತಾಡಿದ್ರಲ್ಲ, ಅವಾಗ್ಲಾದ್ರೂ ನಿಮ್ ಮರ್ಯಾದೆ ಬಗ್ಗೆ ನಿಮ್ಗೆ ನೆನ್ಪಾಗ್ಬೇಕಿತ್ತು. ಸಾರ್ವಭೌಮನಗಳ ಹೊಟ್ಟಿ ಹಾರಿದ್ರು ಎಲ್ಲೇ ಹೋದ್ರು ಕೊನೆಗ್ ಮನೆಗ್ ತಾನೇ ಬರ್ಬೇಕು. ಅಹಂಕಾರ ಪೊಗ್ರು ಅಂದೆ ಅಲ್ವಾ? ಆ ಪೊಗ್ರು ಹೇಗಿರತ್ತೆ ಅಂತ ಇವತ್ ಮನೇಲಿ ತೋರಿಸ್ತೀನಿ ನಿಂಗೆ. ಏನಮ್ಮ, ಆ ಹುಡುಗಂಗೆ ತಲೆ ಬುಡೆ ಹೊಡೆದಾಗ ಕೊಡ್ತಿದ್ಯಲ್ಲ, ಏನ್ ನಿನ್ ಕತೆ? ಅದು ಸರ್, ಅದು ಏನ್ ಲವ್ವ ಅಥವಾ ಅವನೇನಾದ್ರು ನಿನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ನ? ಇಲ್ಲ ಸರ್. ಮತ್ತೆ ಸುಮ್ನೆ ದಾರಿ ಹೋಗೋರ್ಗೆಲ್ಲ ಹಿಂಗ್ ತಲೆ ಹೊಡಿತೇನಮ್ಮ? ಅವನು ನಮ್ಮ ಅಕ್ಕನ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ದ ಸರ್. ಓಹೋ, ಅಕ್ಕನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಪ್ರಾಣ ತೆಗೆಯೋ ಲೆವೆಲ್ ಹೊಡಿತ್ಯಾ? ಎಂತ ರೌಡಿ ಫ್ಯಾಮಿಲಿ ಕಣಮ್ಮ ನಿಮ್ದು. ಲುಕ್ಕೋ, ಜಾಸ್ತಿನೇ ದುರಾಂಕಾರ ಇದೆ ಅಲ್ಲ ನಿನ್ಗೆ. ಡೋಂಟ್ ವರಿ, ಹಿಡಿಯುತ್ತೆ. ನಮ್ಮಿಂದ ನಿಂತ್ಕೊಂಡು ಕೌಂಟ್ ಮಾಡ್ತಾ ಇರೋ, ಎಲ್ಲ ನಾನೇ ಹೇಳಿಸ್ತೀನಿ. ಇದಕ್ಕೆ ಯಾರು ಆಗಲ್ಲ ಕಂತ, ನಾವೇ ಅನುಭವಿಸ್ಬೇಕು. ಯಾರು ಫೋನ್ ತೆಗಿತಾ ಇಲ್ಲ. ಫೋನ್ ತೆಗೆದವರು ಈ ವಿಷಯ ಹೇಳಿದ ತಕ್ಷಣ ಸರಿಯಾಗಿ ಪ್ರತಿಕ್ರಿಯಿಸ್ಲಿಲ್ಲ. ಅವ್ರ ಕಷ್ಟ ಅವ್ರವ್ರಿಗೆ ದೊಡ್ಡದು, ತಪ್ಪಂತ ಹೇಳಕ್ ಆಗತ್ತಾ? ಬಡವರ ಕಷ್ಟಕ್ಕೆ ಯಾರು ಆಗಲ್ಲ. ಅಯ್ಯೋ, ಈಗ ನಮ್ಮ ಮಗಳನ್ನ ಯಾರೇ ಕಾಪಾಡ್ತಾರೆ? ಬರೀ ನನ್ ಮಗು ಅಲ್ಲಿ ಏನ್ ನರ್ಕ ಅನ್ಭವಿಸ್ತಿದ್ಯೋ ಏನೋ. ಅಡ್ಗೆ ಅಗತ್ಯನೂ ಇಲ್ಲ ಸೌಟೆ, ಯಾರಂಗೂ ಇಲ್ದೆ ನಾನೇ ಅಡ್ಗೆ ಮಾಡ್ಕೊಳ್ತೀನಿ. ಅದ್ಭುತವಾದ ಅಡ್ಗೆನ ಮಿಸ್ ಮಾಡ್ಕೊಳ್ಳೋ ಅಹಂಕಾರಿಗಳಿಗೆ ನಾವ್ ಏನ್ ಹೇಳ ಚಮಚ? ಹಣೆ ಬರ ಮಾಡ್ಕೊಂಡ್ ತಿನ್ಲಿ ಬಿಡು. ನನಗ್ ಮಸ್ತ್ ಆಗಿ ಬ್ರೆಡ್ ಆಮ್ಲೆಟ್ ಮಾಡಕ್ ಬರುತ್ತೆ ಕಣೋ, ಮೊಟ್ಟೆ ನನ್ ಕೈಯಾರ ನಾನೇ ಮಾಡ್ತಿಂತೀನಿ. ಓ ಕಡಾಯಿ, ಕೆಲವು ದುರಾಂಕಾರಿಗಳಿಗೆ ಒಳ್ಳೆ ಅಡಿಗೆ ತಿನ್ನೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಏನ್ ಮಾಡೋದು, ಅವ್ರ ಹಣೆ ಬರಹ. ನಂಗಿಂತ ಪುಕ್ಸಟ್ಟ ಅದೃಷ್ಟ ಎಲ್ಲ ಬೇಡ. ಯಾರ್ ಮುಲಾಜು ಇಲ್ದೆ ಮುದ್ದಾಗ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ. ನೀನ್ ತಲೆ ಕೆಡ್ಸ್ಕೊಂಬೇಡ, ನೀನ್ ಸ್ವಲ್ಪ ಬಿಸಿಯಾಗು. ಸರ್, ಈ ಅಡ್ಗೆ ಮನೇಲಿ ಸುತ್ಕೆ ಇಲ್ದಿರೋದು ನಿಮ್ ಪುಣ್ಯ. ಇಲ್ಲ ಅಂದ್ರೆ ಈ ಈಗೋಸರು ನಿಮ್ಮನ್ನ ಅದ್ರಲ್ಲೇ ಒಡ್ದಾಕ್ತಾ ಇದ್ರು. ಒಟ್ನಲ್ಲಿ ಆಮ್ಲೆಟ್ ಮಾಡೋ ಬದ್ಲು ಕೀಮಾ ಮಾಡ್ತಿದ್ರು ಅನ್ಸುತ್ತೆ. ಮೊಟ್ಟೆನ ಬಲವಾದ ಆಯುಧದಿಂದ ಹೊಡಿಬಾರ್ದು ಅನ್ಸುತ್ತೆ. ಚಾಕು ನೀನೇ ಬೆಸ್ಟ್. ಯಾರಾದ್ರು ಚಾಕುಲ್ ಕಲಿಸ್ತಾರ? ನಮ್ಗೂ ಎಲ್ಲ ಗೊತ್ತಿರೋದೆ. ಮಿಕ್ಸಿಂಗ್ ಅಲ್ಲ. ಉಳ್ಳಾಗಡಿ ಕಳ್ಳ, ಉಳ್ಳಾಗಡಿ ಕಳ್ಳ. ಅಮ್ಮ ತರಿಸಿದ ಈರುಳ್ಳಿ ಅದು. ಕಿಚನ್ಗೆ ನೆಕ್ಸ್ಟ್ ನಾನೇ ಕಂಟೆಸ್ಟೆಂಟ್. ಅಲ್ಲಿ ಸೋತವರೆಲ್ಲ ಇಲ್ಲಿ ಬಂದ ಕಾಂಪಿಟೇಷನ್ ಕೊಡ್ತಾವ್ರೆ. ಸರ್, ನೀವು ಅವ್ರ ತರನೇ ಒಳಗೊಳಗೆ ಉರಿತೀರ ಅನ್ಸುತ್ತೆ. ಲೈಟರ್ ಸರ್ ನಿಮ್ಗೆ ಇನ್ನು ಬೆಂಕಿನೇ ಹಚ್ಚಿಲ್ಲ. ಲೈಟರ್ ಗ್ಯಾಸ್ ಆನ್ ಮಾಡಿದ್ಮೇಲೆ ನಿನ್ನ ಯೂಸ್ ಮಾಡ್ಕೋಬೇಕು ಅಂತ ನಂಗೂ ಗೊತ್ತು ಕಣೋ. ಸುಮ್ನೆ ಯಾರ್ಯಾರೋ ಹೇಳ್ಕೊಡಕ್ ಬರ್ತಾರೆ. ಸ್ಕೇಟಿಂಗ್ ಸ್ಕೇಟಿಂಗ್ ಹಂಗೆ. ಬ್ರೆಡ್ ಗಮ್ ಗಮ್ ಅಂತಿರೋ ಆಮ್ಲೆಟ್ ಮೇಲೆ ಆರಾಮಾಗಿ ಹೋಗಿ ಮಲ್ಕೋ. ಇದು ನಂದೇ ರೆಸಿಪಿ, ನಂದೇ. ಹೆಣ್ಮಕ್ಳು ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಗಂಡ್ ಮಕ್ಳು ಹಸುವಿನಲ್ಲಿ ಸಾಯ್ತಾರೆ ಅನ್ಕೋಬಿಟ್ಟಿದ್ದಾರೆ. ಆಮ್ಲೆಟ್ ಚರಿತ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿವರೆಗೂ ಪ್ರಪಂಚದಲ್ಲಿ ಅಡ್ಗೆ ಫೇಮಸ್ ಆಗಿದ್ದೆ ಗಂಡಸ್ರ ಹೆಸರಲ್ಲಿ.
ನಳಪಾಕ ಭೀಮಪಾಕ ಅಂತ ಕೇಳಿದ್ಯಾ ಆಮ್ಲೆಟ್? ಅಯ್ಯೋ ಬೆಂಡೆಕಾಯಮ್ಮ, ಕೆಲವ್ರಿಗೆ ಬ್ರೈನೇ ಇಲ್ಲ ಅನ್ಸುತ್ತೆ. ಮಾತಾಡೋ ಬರದಲ್ಲಿ ಆಮ್ಲೆಟ್ ಸೀದೋಗ್ತಾ ಇರೋದು ಕಣ್ಣಿಗೆ ಕಾಣಿಸ್ತಿಲ್ಲ. ಅಯ್ಯೋ ಬೆಂಡೆಕಾಯಮ್ಮ, ಕೆಲವ್ರಿಗೆ ಈ ನಳ ಭೀಮ ಪಾಕನ ತಿನ್ನೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಏ ಫ್ಯಾನ್, ಈ ಆಮ್ಲೆಟ್ ಇಷ್ಟು ಡಾರ್ಕ್ ಆಗಿ ರೋಸ್ಟ್ ಆದ್ರೆ ಟೇಸ್ಟ್ ಸಿಗೋದು. ಅರ್ಧಂಬರ್ಧ ಬೆಂದಿರೋ ಬ್ರೈನ್ಗೆ ಎಲ್ಲ ಅರ್ಥ ಆಗ್ಬೇಕು. ಉಪ್ಪಣ್ಣ ಜಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗಲ್ವಂತೆ. ಕೆಲವ್ರಿಗೆ ಬಾಯಿ ಮಾತ್ರ ಆಮ್ಲೆಟ್ ತರ ದೊಡ್ಡದು, ಆದ್ರೆ ಬೇಯೋದ್ ಮಾತ್ರ ಕರ್ರಗೆ. ಏನು ನಮ್ಮಪ್ಪ ಅಮ್ಮ ನಿನ್ನಂತವಳಗ್ ಜನ್ಮ ಕೊಟ್ಟಿದ್ ತಪ್ಪಗೆ ಪಾಪ ಅವ್ರೇನ್ ಮಾಡ್ತಾರೆ? ಪೊಲೀಸ್ ಸ್ಟೇಷನ್ ಹೊರಗಡೆ ಕಣ್ಣೀರ್ ಹಾಕ್ತಾ ಕೂತ್ಕೊಂಡಿದ್ದಾರೆ. ಮೇಡಮ್ ಪ್ಲೀಸ್ ಮೇಡಮ್, ಅವ್ರಿಗೆ ಮನೆಗ್ ಹೋಗಕ್ ಹೇಳಿ ಮೇಡಮ್. ಪ್ಲೀಸ್ ಮೇಡಮ್, ನನ್ನಿಂದ ಅವ್ರ ಕಷ್ಟ ಪಡೋದ್ ನೋಡಕ್ ಆಗ್ತಿಲ್ಲ ಮೇಡಮ್. ಪ್ಲೀಸ್ ದಯವಿಟ್ಟು ಮೇಡಮ್. ಮೊದ್ಲೆಲ್ಲ ಗಂಡ್ ಮಕ್ಳು ಈ ತರ ಗಲಾಟೆ ಮಾಡ್ಕೊಂಡು ಸ್ಟೇಷನ್ ಬರೋರು, ಈಗ ಹೆಣ್ಮಕ್ಳು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಲ ಕೆಟ್ಟೋಯ್ತು. ಪ್ಲೀಸ್ ಮೇಡಮ್. ಮೇಡಮ್ ನನ್ ಮಗ್ಳು ಹೇಗಿದ್ದಾಳೆ? ನಾವು ಬಡವರು, ಆದ್ರೆ ಮರ್ಯಾದೆಗೆ ಅಂಜಿ ಬದುಕೋ ಜನ. ನಮ್ಮನೆ ಹೆಣ್ಮಗಳು ಇಡೀ ರಾತ್ರಿ ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂತ ಬೇರೆಯವ್ರಿಗೆ ಗೊತ್ತಾದ್ರೆ ಅವಳ ಜೀವನದಲ್ಲಿ ಅದು ಕಪ್ಪು ಚುಕ್ಕಿ ಆಗಿ ಉಳ್ಕೊಂಡ್ಬಿಡುತ್ತೆ. ದಯವಿಟ್ಟು ಅವಳದ್ದು ಕಳ್ಸ್ಕೊಡಿ. ಬೆಳಗ್ಗೆ ನಾನೇ ಕರ್ಕೊಂಡ್ ಬರ್ತೀನಿ ಅವಳನ್ನ. ಖಂಡಿತ ನನ್ ಮಾತು ನಂಬಿ ಮೇಡಮ್. ಅಲ್ಲ ರೀ, ಅಲ್ಲೊಬ್ಬನ್ ತಲೆ ಒಡ್ದು ಸಾಯ್ತಾ ಬಿದ್ದಿದ್ದಾನಲ್ಲಿ. ಅವ್ರ ಅಪ್ಪ ಅಮ್ಮ ಕೂಡ ಹಾಸ್ಪಿಟ್ಲ್ ಮುಂದೆ ಇದೇ ತರ ಕಣ್ಣೀರ್ ಹಾಕ್ತಿರಲ್ವಾ? ನಿಮ್ ಮಗ್ಳ ಜೀವನ ಮಾತ್ರ ಜೀವನನಾ? ಅಲ್ಲ ಮೇಡಮ್, ಇಷ್ಟೊತ್ತವರೆಗೂ ನಮ್ಗೇನು ಹೇಳ್ದೆ. ಈ ಕೇಸಲ್ಲಿ ದೊಡ್ಡವರಿದ್ದಾರೆ. ಇದನ್ ಪರವಾಗಿ ಮೇಲಿಂದ ಫೋನ್ ಬಂದಿದೆ. ನಿಮ್ ಮಗಳನ್ನ ಕಾಪಾಡೋದಿಕ್ಕೆ ಯಾರಾದ್ರೂ ದೊಡ್ಡವ್ರನ್ನ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ ಮಗಳಿಗೆ ದೊಡ್ಡ ಸಮಸ್ಯೆ ಆಗತ್ತೆ. ದೊಡ್ಡವರು ಅಂದ್ರೆ ಈ ಮಿನಿಸ್ಟ್ರು, ಗಣ್ಯ ವ್ಯಕ್ತಿಗಳು ಅಂತವ್ರ ಪರಿಚಯ ಇದ್ರೆ ಅಂತವ್ರ ಮುಖಾಂತರ, ಇಲ್ಲ ಅಂದ್ರೆ ನಿಮ್ ಮಗಳ ಮೇಲೆ FIR ಆಗಿ ಕೇಸ್ ಬೀಳುತ್ತಷ್ಟೇ. ಡೈನಿಂಗ್ ಟೇಬಲ್ ಮಹಾರಾಜನೇ, ನಿನ್ ಜನ್ಮ ಸಾರ್ಥಕ. ಇದು ಸ್ವತಃ ನನ್ ಕೈಯಾರೆ ಈ ಪಾಕ ಮಾಡಿದೀನಿ. ಇದನ್ನ ನಿನ್ ಮೇಲೆ ಇಟ್ಟಿದೀನಿ. ಇದನ್ನ ಒತ್ಕೊಂಡ್ ಕೂರೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ಯಾ. ಅಯ್ಯೋ ವಾಟರ್ ಜಗ್ ಮೇಡಮ್, ಈ ಡೈನಿಂಗ್ ಟೇಬಲ್ಗೆ ಕೇಳಕ್ಕೆ ಕಿವಿ ಇದ್ದು ಮಾತಾಡಕ್ ಬಾಯಿ ಇದ್ದಿದ್ರೆ ಇದೇ ಕ್ಷಣದಲ್ಲಿ ರಪ್ ಅಂತ ಮುರಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಿತ್ತು. ಸರ್, ಡೈನಿಂಗ್ ಟೇಬಲ್ಗೆ ಏನಾದ್ರು ಬಾಯಿ ಇದ್ದಿದ್ರೆ ಮೊದ್ಲು ನನ್ನ ಆಮ್ಲೆಟ್ ನ ನುಂಗಿ ಆಮೇಲೆ ಎದುರುಗಡೆ ಇರೋರ ಅಹಂಕಾರದ ಅಡ್ಗೆನ ಕಾಸದ್ ಬುಟ್ಟಿಗ್ ಬಿಸಾಕು ಅಂತ ಹೇಳ್ತಿತ್ತು. ಅಯ್ಯೋ ಉಪ್ಪಿನಕಾಯಿ ಡಬ್ಬವೇ, ಕೆಲವು ಮಹಾನ್ ವ್ಯಕ್ತಿಗಳು ಮಾಡಿರೋ ಆಮ್ಲೆಟ್ ನೋಡ್ತಾ ಇದ್ರೆ ಡಸ್ಟ್ ಬಿನ್ನಿಗೆ ಹರಿದಾಗಿರೋ ಡಿಸೈನ್ ತರ ಕಾಣಿಸ್ತಾ ಇಲ್ವಾ? ಇದು ನೀರಿನ ಲೋಟವೇ. ಹರ್ದಾಕಿದ್ ಯಾರ್ ಡಿಸೈನು, ರಿಜೆಕ್ಟ್ ಆಗಿದ್ ಯಾರ್ ಡಿಸೈನು ಅಂತ ನಿನ್ಗೂ ತುಂಬಾ ಚೆನ್ನಾಗ್ ಗೊತ್ತು. ತುಪ್ಪವೇ, ಶೀತ ಆದವ್ರಿಗೆ ತುಪ್ಪದ ಗಮನೂ ಗೊತ್ತಾಗಲ್ಲ, ಮೂಗು ಕೆಲ್ಸ ಮಾಡಲ್ಲ. ಕಣ್ಮುಚ್ಚಿ ಬೆಳಕಾಗಿಲ್ಲ ಅನ್ನೋ ಅಹಂಕಾರಿಗಳಿಗೆ ಎದುರುಗಡೆ ಇರೋ ಟ್ಯಾಲೆಂಟ್ ಕೂಡ ಯಾವತ್ತೂ ಕಾಣಲ್ಲ. ನೀರೇ, ಕೆಲವ್ರಿಗೆ ನನ್ ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಮೇಲೆ ಹೊಟ್ಟೆ ಕಿಚ್ಚು. ಏನ್ ಮಾಡೋಣ? ಹೌದೌದು ಹಪ್ಳ ಸರ್, ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಪಡುವಂತ ಅಡಿಗೆನೆ. ಆ ಅಡಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾಡಿರೋರು ಅದನ್ನ ತಿನ್ನೋದನ್ನ ಬಿಟ್ಟು ಬರೀ ನೀರ್ ಕುಡ್ದೆ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಅಮೃತ ಅಮೃತ, ಅದ್ಭುತ ಟೇಸ್ಟು. ಅಯ್ಯೋ ಬೆಂಡೆಕಾಯಿ ತಿನ್ನೋದೇ ಮತ್ಬಿಟ್ಟೆ. ಬೆಂಡೆಕಾಯಿ ಮೇಡಮ್, ಆ ಸೀದೋಗಿರೋ ಆಮ್ಲೆಟ್ ಬಿಟ್ಟು ನಾನೇ ರುಚಿ ರುಚಿಯಾಗಿ ಮಾಡಿರೋ ಅಡ್ಗೆನ ಬಡಿಸ್ತೀನಿ ಅಂತ ಹೇಳಿ ಮೇಡಮ್. ಸೀದೋಗ್ರ ಆಮ್ಲೆಟ್ ಹೇಳು, ನನ್ ಯಾರ ಅಡ್ಗೆ ಹಂಗೂ ಬೇಡ, ಅದ್ರ ಅಗತ್ಯನೂ ಇಲ್ಲ ಅಂತ. ಅಮ್ಮ ತಾಯಿ ಏನಾರ ಇದ್ರೆ ಹಾಕಿ ತಾಯಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ಹಾವ್, ಒಳ್ಳೆ ಟೈಮಿಗೆ ಒಬ್ರು ಬಂದ್ರು. ಮಾಡ್ತಿದ್ದೀರಾ? ಬಂದೆ ಬಂದೆ ಬಂದೆ. ಅದು ನಿನ್ಗೆ, ಇನ್ ಮಿಕ್ಕಿದ್ದು ಅಸ್ಥಿರ ಜೀವಕ್ಕೆ. ಅನ್ನದಾನ ಪ್ರಭುವೆ, ಇದೆಲ್ಲ ನನ್ಗ? ಎಲ್ಲ ನಿಮ್ಗೆ. ಅನ್ನದಾನ ಪ್ರಭುವೆ, 100 ಕಾಲ ಮಕ್ಕಳು ಮರಿ ನೀವೆಲ್ಲರಿಗೂ ಚೆನ್ನಾಗಿರಿ. ಆ ದೇವ್ರು ನಿಮ್ಮ ಕಾಪಾಡಿ. ದೇವ್ರು ನಿಮ್ಮನ್ ಕಾಪಾಡ್ಲಿ. ಇವ್ಳು ಮಾಡಿರೋ ಅಡ್ಗೆ ತಿಂದು ನಿಮ್ಗೇನು ಆಗ್ದಿದ್ರೆ ಸಾಕು. ನಿಮ್ಮ ಕಾಪಾಡಿ. ನೀವು ಭಿಕ್ಷುಕಂಗ್ ಅನ್ನ ಹಾಕಿದ್ದ? ಅದಲ್ಲ, ನೀವ್ ಊಟ ಮಾಡ್ದೆ ಎಲ್ಲ ಅವ್ರಿಗೆ ಕೊಟ್ಟಿದ್ದು. ನಿಮ್ಗೆ ಹಸುವಾಗಿದೆ ಅಂತ ನನಗ್ ಗೊತ್ತು, ಆದ್ರೆ ನನ್ನ ಹತ್ರ ಸೋಲ್ಬಾರ್ದು ಅಂತ ಊಟ ಬಿಟ್ಟು ಇಷ್ಟು ಹಠ ಮಾಡೋ ಅಗತ್ಯ ಇತ್ತಾ? ನನ್ ಚಿಕ್ಕ ವಯಸ್ಸಿಂದ ಹೀಗೆ, ಯಾರ್ ಹಂಗೂ ನಂಗಿಲ್ಲ. ಎಷ್ಟೇ ಹಸುವಾದ್ರೂ ಯಾರ್ ಮುಂದೆನೂ ತಲೆ ಬಗ್ಸಲ್ಲ ಈ ವಿವೇಕ್. ಈ ಹಸು ಪ್ರಾಣ ತೆಗಿತಾ ಇದೆ. ಈ ಅಹಂಕಾರದ ಎದುರುಗಡೆ ತಲೆ ಬಗ್ಸಿ ಊಟ ಕೇಳೋಕಂತೂ ಆಗಲ್ಲ. ಏನಾದ್ರು ಸಿಕ್ಕಿದ್ರೆ ಅದನ್ನೇ ತಿನ್ನೋಣ. ಆಮ್ಲೆಟ್ ಮಹಾರಾಜರಿಗೆ ಹಸಿವು ತೀರ್ಸ್ಕೊಳಕ್ಕೆ ತಿನ್ನಕ್ಕೇನು ಸಿಕ್ಕಿಲ್ವಾ? ಫ್ರಿಜ್ ಅಲ್ಲಿದ್ದೀರಾ? ಕಾಣಿಸ್ತಾ ಇಲ್ವಾ? ಏನಾದ್ರು ಹಣ್ಣಿದ್ಯಾ ಅಂತ ಹುಡುಕ್ತಾ ಇದೀನಿ. ಅಯ್ಯೋ, ಅಷ್ಟು ದೊಡ್ಡ ಕಣ್ಣಿದ್ರು ಕಾಣಿಸ್ತಾ ಇಲ್ವಾ? ಎಲ್ಲಿದ್ಲು ಕಾಣಿಸ್ತಾ ಇಲ್ಲ. ಅಲ್ಲ ಸರ್, ಇಲ್ಲೇ ನಿಮ್ ಎದುರುಗಡೆನೆ ನಿಂತಿದ್ದೀನಲ್ಲ. ಹೆಣ್ಣು ತಾನೇ ನೀವ್ ಕೇಳಿದ್ದು. ಏಯ್,
ನನ್ ಕೇಳ್ತಿರೋದು ಹೆಣ್ಣಲ್ಲ, ಹಣ್ಣು, ಫ್ರೂಟ್, ಹಣ್ಣು ಹಣ್ಣು. ಗಂಡನಿಗ್ ಪ್ರೀತಿ ಇದ್ರೆ ಅವ್ನ್ ಹೆಂಡತಿ ಕೂಡ ಅವನಿಗೆ ಹಣ್ಣೇ ಅಲ್ವಾ ಸರ್? ಓ, ಆದ್ರೆ ಪ್ರಾಬ್ಲಮ್ ಏನಂದ್ರೆ ನನಗ್ ನಿನ್ ಮೇಲೆ ಪ್ರೀತಿನೇ ಇಲ್ವಲ್ಲ. ಈ ಮನೇಲಿ ಒಂದು ಸೇಬ್ ಹಣ್ಣು ಕೂಡ ಇಲ್ವಲ್ಲ. ಹಣ್ಣೇನು ಇಲ್ಲ ಸರ್, ತಂದಿದ್ದೆಲ್ಲ ಖಾಲಿ ಆಗಿದೆ. ಹೊಟ್ಟೆ ತುಂಬಾ ಹಸಿತಾ ಇದ್ಯಾ? ಈಗೋ ಸಿಟ್ಟಲ್ಲ ಬಿಡಿ, ಒಂದ್ 2 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ಕೊಡ್ತೀನಿ. ವಿವೇಕಿಗೆ ಯಾರ ಕಾರಣನೂ ಬೇಕಾಗಿಲ್ಲ. ನಾನ್ ಹೊಟ್ಟೆ ತುಂಬಿಸ್ಕೊಳ್ಳೋದು ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಇವತ್ ನನ್ನ ಹಸುವಿನ ನೀಗ್ಸೋಳು ನೀನೆ ಡಾರ್ಲಿಂಗ್. ನಿನ್ಗಂದೆ ಅನ್ಕೊಂಡ್ಯಾ ಪುಣ್ಯವತಿ? ನನ್ ಡಾರ್ಲಿಂಗ್ ಅಂತ ಕರೆದಿದ್ದು ಐಸ್ ಕ್ರೀಮ್ ಡಾರ್ಲಿಂಗಿಗೆ. ನನ್ನನ್ ಡಾರ್ಲಿಂಗ್ ಅಂತ ಕರೆಯೋ ಡೇರಿಂಗ್ ಗಂಡ ನನಗೆ ಎಲ್ಲಿದ್ದಾನೆ ಹೇಳಿ? ಅವನಿಗೆ ಆಮ್ಲೆಟ್ ಮಾಡಕ್ಕೆ ಬರಲ್ಲ, ಇನ್ನು ರೊಮ್ಯಾನ್ಸ್ ಮಾಡ್ತಾನ? ಏಯ್, ಡೇರಿಂಗ್ ಇಲ್ದೇ ಇರೋನಲ್ಲ ನಾನು, ನಿನ್ ಮೇಲೆ ಫೀಲಿಂಗ್ ಇಲ್ದೇ ಇರೋನು. ಆಮೇಲೆ ಇನ್ನೊಂದ್ ವಿಷಯ, ಡೇರಿಂಗ್ ಅಂದ್ರೆ ಬರೀ ಡಾರ್ಲಿಂಗ್ ಅಂತ ಕರೆಯೋದಲ್ಲ. ಯಾರ್ ಹಂಗೂ ಇಲ್ದೆ ಐಸ್ ಕ್ರೀಮ್ ತಿಂದದು ಹೊಟ್ಟೆ ತುಂಬಿಸ್ಕೊಂಡು ಅಹಂಕಾರದಿಂದ ಬದುಕೋನೆ ನಿಜವಾದ ಡೇರಿಂಗ್. ಅದೆಲ್ಲ ಹೌದು ಸರ್, ಆದ್ರೆ ಈ ಐಸ್ ಕ್ರೀಮ್ ಕತೆ, ಬೆಚ್ಚಿಗಿರೋ ಹೆಂಡತಿ ಪಕ್ಕದಲ್ಲಿದ್ರು ಚಳಿಯಲ್ಲಿ ನಡಕ್ಬೇಕಾದ್ರೆ ಕಂಬ್ಳಿನ ಹೊತ್ಕೊಂಡು ಮಲಗ್ದಂಗ ಆಯ್ತು. ಇವ್ರು ನಾನ್ ಮಾಡಿರೋ ಊಟ ಮಾಡಕ್ಕೇನು? ಐಸ್ ಕ್ರೀಮ್ ತಿನ್ನೋ ಬದಲು ನಾನ್ ಮಾಡಿರೋ ಊಟ ಮಾಡಕ್ಕಾಗಲ್ವಾ? ನೀವು ನಾನು ಒಳ್ಳೆ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ಕೊಟ್ರೆ ನೀವು ಅದನ್ನ ತಿನ್ನೋದ್ ಬಿಟ್ಟು ಈ ಹಾಳು ಮುಳು ಐಸ್ ಕ್ರೀಮ್ ತಿಂದು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀರಲ್ಲ. ಹೆಲೋ, ನೀನ್ ಮಾಡಿರೋ ಡಬ್ಬ ಅಡ್ಗೆಗಿಂತ ಈ ಆಳು ಮುಳೆ ಎಷ್ಟೋ ಬೆಸ್ಟ್. ಇದನ್ನಾದ್ರು ತಿಂದ್ರೆ ತಲೆಗ್ ತಂಪು, ನೀನ್ ಮಾಡಿರೋ ಅಡ್ಗೆ ತಿಂದ್ರೆ ತಲೆ ಎಲ್ಲ ಕೆಟ್ಟೋಗುತ್ತೆ. ಇಲ್ಲ ನೋಡು, ಇದು ಟ್ಯಾಲೆಂಟ್ ಅನ್ನೋದು. ನಮ್ ಆಫೀಸ್ ಡಿಸೈನರ್ ಪಿಂಕಿ, ಅವಳು ಮಾಡಿರೋ ಡಿಸೈನ್ಸ್ ಎಷ್ಟು ಚೆನ್ನಾಗ್ ಮಾಡಿದಾಳೆ, ಜಸ್ಟ್ ಲವ್ಲಿ. ನೀ ಕರೆಕ್ಟ್ ಆಗಿ ಗಮನ ಕೊಟ್ರೆ ಅವಳ ಕೆರಿಯರ್ ಎಲ್ಲೋ ಹೋಗುತ್ತೆ. ಅವಳ ಬ್ರೈನ್ ಲೆವೆಲ್ ಬೇರೆನೆ ಇದೆ. ಅಂತ ಲೆವೆಲ್ ಏನಿದ್ಯೋಪ್ಪ? ಆಂಟಿಕ್ ಡಿಸೈನ್ ಮಾಡೋದು ಅಂದ್ರೆ ಸುಮ್ನೆ ಅಲ್ಲ. ಒಂದ್ ಲೈನ್, ಪ್ರತಿ ಒಂದ್ ಕರ್ವ್ ಅಲ್ಲೂ ಪರ್ಫೆಕ್ಷನ್ ಇರ್ಬೇಕು. ಆ ಟ್ಯಾಲೆಂಟ್ ಅವಳಿಗೆ ಹುಟ್ಟಾನೆ ಬಂದಿದೆ ಅನ್ಸುತ್ತೆ. ಹೌದೌದು, ಆ ಡಿಸೈನ್ ಮಾಡಿರೋ ಮಹಾತಾಯಿಗೆ ಹುಟ್ಟಲೇ ಟ್ಯಾಲೆಂಟ್ ಬಂದಿದೆ. ಈ ಡಿಸೈನ್ ಮಾಡಕ್ಕೆ ಅವ್ರು ಎಷ್ಟು ಪಾತ್ರೆ ತೊಳ್ದಿದಾಳೋ ಯಾರಿಗ್ ಗೊತ್ತು. ಏನಾಯ್ತು ರೀ? ಖಾಲಿ ಆಗಿದೆ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ.